ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಹೈದರಾಬಾದ್ ಕರ್ನಾಟಕ 371 ಜೆ ಕಲಂ ರೂವಾರಿಗಳಾದ ದಿವಂಗತ ಡಾಕ್ಟರ್ ವೈಜನಾಥ್ ಪಾಟೀಲ್ ರವರ 6ನೇ ಪುಣ್ಯಸ್ಮರಣೆಯನ್ನು ಮಾಡಲಾಯಿತು. ಕಲ್ಯಾಣ ಕರ್ನಾಟಕದ 371 ಜೆ ಕಲಂ ರೂವಾರಿಗಳಾದ ದಿವಂಗತ ಡಾಕ್ಟರ್ ವೈಜನಾಥ್ ಪಾಟೀಲ್ ರವರ 6ನೇ ಪುಣ್ಯಸ್ಮರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಹಿಂದ್ ಸಂಘಟನೆಯ ಅಧ್ಯಕ್ಷ ಸೈಬಣ್ಣ ಜಮಾದಾರ್ ಅವರು ಭಾಗವಹಿಸಿದ್ದಾರೆ. ನಂತರ ಹೈದರಾಬಾದ್ ಕರ್ನಾಟಕದ ಹುಲಿ ವೈಜನಾಥ್ ಪಾಟೀಲ್ ಅವರಿಗೆ, ಹೈದರಾಬಾದ್ ಕರ್ನಾಟಕದ ಯುವಕರ ಕಣ್ಮಣಿ ವೈಜನಾಥ್ ಪಾಟೀಲ್ ಅವರಿಗೆ, 371 ಜೆ ಕಲಂನ ಹರಿಕಾರರಾದಂತ ವೈಜನಾಥ್ ಪಾಟೀಲ್ ಅವರಿಗೆ, ಪಾಟೀಲ್ ಅಮರ್ ರಹೇ ಅಮರ್ ರಹೇ, ಅಮರ್ ರಹೇ ಅಮರ್ ರಹೇ, ಅಮರ್ ರಹೇ ಅಮರ್ ರಹೇ, ವೈಜನಾಥ್ ಪಾಟೀಲ್ ಅವರಿಗೆ, ಹೈದರಾಬಾದ್ ಕರ್ನಾಟಕದ 371 ರೂವಾರಿ ಆದಂತ ವೈಜನಾಥ್ ಪಾಟೀಲ್ ಅವರಿಗೆ, ವೈಜನಾಥ್ ಪಾಟೀಲ್ ಅಮರ್ ರಹೇ ಅಮರ್ ರಹೇ, ಅಮರ್ ರಹೇ ಅಮರ್ ರಹೇ, ವೈಜನಾಥ್ ಪಾಟೀಲ್ ಅವರಿಗೆ, 371 ಜೆ ಕಲಂಗೆ, ವೈಜನಾಥ್ ಪಾಟೀಲ್ ಅವರಿಗೆ, ವೈಜನಾಥ್ ಪಾಟೀಲ್. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕಕ್ಕೆ ಸಾಮಾಜಿಕ ನ್ಯಾಯ ಕೊಡಲು ಪಾಟೀಲ್ ರವರ ಕೊಡುಗೆ ಅಪಾರವಾಗಿದೆ. ಯುವ ಜನರಿಗೆ ಸರ್ಕಾರಿ ನೌಕರಿ ಪಾಟೀಲ್ ಕೊಡುಗೆ ಅಸ್ಮರಣೀಯವಾಗಿದೆ ಹಾಗೂ ಸರ್ಕಾರದ ವೈಜನಾಥ್ ಪಾಟೀಲ್ ರವರ ಜನ್ಮದಿನವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಮೂರ್ತಿ ಮಾಡುವಂತೆ ಆಗ್ರಹಿಸಿದರು. ಇವತ್ತು ದಿವಂಗತ ಡಾಕ್ಟರ್ ವೈಜನಾಥ್ ಪಾಟೀಲ್ ಅವರ 6ನೇ ಪುಣ್ಯಸ್ಮರಣೆಯನ್ನು ಸ್ಮರಿಸುತ್ತಾ, ಏನು ಹೈದರಾಬಾದ್ ಕರ್ನಾಟಕದ 371 ಜೆ ಕಲಂನ ರೂವಾರಿಗಳು ಹಾಗೂ ಹೈದರಾಬಾದ್ ಕರ್ನಾಟಕದ ನಿರುದ್ಯೋಗಿ ಯುವಕರ ಪಾಲಿಗೆ, ಆಮೇಲೆ ವಿದ್ಯಾರ್ಥಿಗಳ ಪಾಲಿಗೆ, ಸರ್ಕಾರಿ ನೌಕರರ ಪಾಲಿಗೆ ಏನು ಇವತ್ತು ಶಿಲ್ಪಿಯಾಗಿ ಬಂದಂಥ ಡಾಕ್ಟರ್ ವೈಜನಾಥ್ ಪಾಟೀಲ್ ಅವರಿಗೆ ಇವತ್ತು ಸ್ಮರಿಸುತ್ತಾ, ಯಾಕಂದರೆ ಇವತ್ತು 6ನೇ ಪುಣ್ಯಸ್ಮರಣೆಯನ್ನು ಮಾಡುತ್ತಾ ಏನು ಹೈದರಾಬಾದ್ ಕರ್ನಾಟಕಕ್ಕೆ ಅವ್ರದ್ದೇ ಆದಂಥ ಒಂದು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ಮೆಡಿಕಲ್ ಸೀಟ್ಗಳು, ಇಂಜಿನಿಯರಿಂಗ್ ಸೀಟ್ಗಳು, PhDಗಳು, ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿಗಳು ಸಿಗ್ತಾ ಇದ್ದಾವೆ. ಅಂದರೆ ಅದಕ್ಕೆ ಮೂಲಭೂತವಾದಿಗಳು ಯಾರಾದರೂ ಇದ್ದರೆ ಅದು ಡಾಕ್ಟರ್ ವೈಜನಾಥ್ ಪಾಟೀಲ್ ಅವರು ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಈ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕದ ಸರ್ವ ಜನಾಂಗದವರು ಇವತ್ತು ವೈಜನಾಥ್ ಪಾಟೀಲ್ ಅವರ ಒಂದು ಕೊಡುಗೆಯನ್ನು ನಾವು ಎಲ್ಲರೂ ಕೂಡ ಗಮನದಲ್ಲಿಟ್ಕೋಬೇಕು, ಅವರನ್ನು ನಾವು ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ ಎಲ್ಲಿ ತನಕ ಸೂರ್ಯಚಂದ್ರ ಇರ್ತಾರೋ ಅಲ್ಲಿ ತನಕ ವೈಜನಾಥ್ ಪಾಟೀಲ್ ಅವರ ಹೆಸರಿರುತ್ತೆ. ಯಾಕಂದರೆ 371 ಜೆ ಕಲಂ ಅಂತ ಬಂದರೆ ಅಲ್ಲಿ ಮಾನ್ಯ ವೈಜನಾಥ್ ಪಾಟೀಲ್ ಅವರ ಹೆಸರು ಮುಂಚೂಣಿಯಲ್ಲಿರುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಹೈದರಾಬಾದ್ ಕರ್ನಾಟಕದ ಕರ್ನಾಟಕದ ಒಟ್ಟು 20% ಜನರು ಇರುವಂಥ ನಮ್ಮ ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಾಮಾಜಿಕ ನ್ಯಾಯ, ಉದ್ಯೋಗಿಕ ನ್ಯಾಯ, ಶೈಕ್ಷಣಿಕ ನ್ಯಾಯವನ್ನು ಕೊಟ್ಟಂಥ ಮಹಾನ್ ಧುರೀಣರು, ಮಹಾನ್ ನೇತಾರರಾದಂಥ ವೈಜನಾಥ್ ಪಾಟೀಲ್ ಅವರ ಜನ್ಮೋತ್ಸವವನ್ನು ಸರ್ಕಾರವೇ ಇವತ್ತು ಆಚರಣೆಯನ್ನು ಮಾಡಬೇಕು. ಜೊತೆಗೇನದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಅವರ ಮೂರ್ತಿಯನ್ನು ಮಾಡಿ ಈ ಹೈದರಾಬಾದ್ ಕರ್ನಾಟಕ ಜನರಿಗೆ ಒಂದು ಕೊಡುಗೆಯನ್ನು ನೀಡಬೇಕು ಅಂಥೇಳಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ನಾವು ಸತತವಾಗಿ ಹಲವಾರು ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, BJP ಇದ್ದಾಗ, JDS ಇದ್ದಾಗಲೂ ಕೂಡ ವೈಜನಾಥ್ ಪಾಟೀಲ್ ಅವರ ಬಗ್ಗೆ ನಾವು ಮನವಿ ಪತ್ರಗಳನ್ನು ಕೊಡ್ಕೋತ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬರೀ ಹೈದರಾಬಾದ್ ಕರ್ನಾಟಕ ಅಮೃತ ಮಹೋತ್ಸವ ಮಾಡ್ತೀವಿ, ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡಲಿಕ್ಕೆ ಕಾರಣೀಭೂತರಾದವರು ಯಾರು, ಇವತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಸಾಮಾಜಿಕ ನ್ಯಾಯ ಕೊಟ್ಟವರು ಯಾರು, ಅಂಥ ಮಹಾನ್ ಪುರುಷರ ಒಂದೇ ಒಂದು ಪ್ರತಿಭೆ ಇಲ್ಲದೇ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ನೋವು ಉಂಟಾಗ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಆವರಣದಲ್ಲಿ ವೈಜನಾಥ್ ಪಾಟೀಲ್ ಅವರ ಮೂರ್ತಿಯನ್ನು ಮಾಡಬೇಕು ಮತ್ತು ವೈಜನಾಥ್ ಪಾಟೀಲ್ ಅವರ ಜನ್ಮೋತ್ಸವವನ್ನು ಸರ್ಕಾರವೇ ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆಚರಣೆ ಮಾಡಬೇಕು ಅಂಥೇಳಿ
ಇಡೀ ಹೈದರಾಬಾದ್ ಕರ್ನಾಟಕದ ಯುವ ಜನರ ಪರವಾಗಿ ಸರ್ಕಾರಿ ನೌಕರರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೇನೆ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಕಲ್ಯಾಣ ಕರ್ನಾಟಕ 371 ಜೆ ಕಲಂನ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ. ಈ ಸಂದರ್ಭದಲ್ಲಿ ಪ್ರಕಾಶ್ ಪಟ್ಟೇದಾರ್, ಬಕ್ಕಪ್ಪ ಪ್ರಭು, ಪ್ರಕಾಶ್ ಹೊಟ್ಕರ್, ಚನ್ನವೀರ ಮಲ್ಲಯ್ಯ ಸ್ವಾಮಿ, ರಮಾಕಾಂತ್ ಕುಲಕರ್ಣಿ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.